90 ಡೇಸ್ ವಿಎಒ ಎಕ್ಸಾಮ್ ಪ್ರಿಪರೇಷನ್ ಡೇ 4 ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್. ಪಂಚಾಯತ್ ರಾಜ್ ವ್ಯವಸ್ಥೆಯು ಭಾರತ ಉಪಖಂಡದಲ್ಲಿ ಉಗಮಗೊಂಡ ಒಂದು ರಾಜಕೀಯ ವ್ಯವಸ್ಥೆ. ಇದು ಸ್ಥಳೀಯ ಸರ್ಕಾರದ ಅತ್ಯಂತ ಹಳೆಯ ವ್ಯವಸ್ಥೆ. ಭಾರತ, ಪಾಕಿಸ್ತಾನ, ಬಾಂಗ್ಲಾದೇಶ, ಶ್ರೀಲಂಕಾ ಮತ್ತು ನೇಪಾಳ ದೇಶಗಳಲ್ಲಿ ಕಂಡುಬರುತ್ತದೆ. ಪಂಚಾಯತ್ ರಾಜ್ ವ್ಯವಸ್ಥೆಯ ಅರ್ಥ: ಪಂಚ ಎಂದರೆ 5, ಅಯತ್ ಎಂದರೆ ಜೋಡಣೆ, ರಾಜ್ ಎಂದರೆ ನಿಯಮ. ಪಂಚಾಯತ್ ರಾಜ್ ವ್ಯವಸ್ಥೆಯು ಸ್ಥಳೀಯ ಸಮುದಾಯದಿಂದ ಆರಿಸಲ್ಪಟ್ಟ 5 ಜನ ಬುದ್ಧಿವಂತರು ಮತ್ತು ಹಿರಿಯರನ್ನೊಳಗೊಂಡ ವ್ಯವಸ್ಥೆಯಾಗಿತ್ತು. ಇವರ ಪ್ರಮುಖ ಕೆಲಸ ವ್ಯಕ್ತಿಗಳು ಮತ್ತು ಹಳ್ಳಿಗಳ ನಡುವಿನ ವಿವಾದವನ್ನು ಬಗೆಹರಿಸುವುದು. ವೇದಗಳ ಕಾಲದಲ್ಲಿ ಪಂಚಾಯಿತಿ ವ್ಯವಸ್ಥೆಗಳು ಇದ್ದವು ಎಂಬುದಕ್ಕೆ ಸಾಕ್ಷಿ ಋಗ್ವೇದ ಕಾಲದಲ್ಲಿದ್ದ ಸಭಾ ಮತ್ತು ಸಮಿತಿಗಳು. ಗ್ರಾಮದ ಮುಖಂಡನನ್ನು ಗ್ರಾಮಿಣಿ ಎಂದು ಕರೆಯುತ್ತಿದ್ದರು. ಸಭಾ ಮತ್ತು ಸಮಿತಿಗಳಿಗಿದ್ದ ವ್ಯತ್ಯಾಸಗಳು: ಸಭಾವು ಪುರೋಹಿತರು, ಶ್ರೀಮಂತರು, ವರ್ತಕರು, ಭೂಮಾಲೀಕರನ್ನೊಳಗೊಂಡ ಹಿರಿಯರ ಸಭೆ. ಇದನ್ನು ಮೇಲ್ಮನೆ ಎಂದು ಕರೆಯಲಾಗುತ್ತಿತ್ತು. ಈಗಿನ ರಾಜ್ಯಸಭೆಗೆ ಹೋಲಿಕೆ ಮಾಡಬಹುದು. ಎ.ಎಸ್. ಅಲ್ಟೆಕ್ ರವರು ಸಭಾವನ್ನು ರಾಷ್ಟ್ರೀಯ ನ್ಯಾಯಾಲಯವಾಗಿ ಕಾರ್ಯನಿರ್ವಹಿಸುವ ಗ್ರಾಮಸಭೆ ಎಂದು ಕರೆದಿದ್ದಾರೆ. ಸಮಿತಿಯು ಜನಸಾಮಾನ್ಯರು ಮತ್ತು ಸಾಮಾನ್ಯ ನಾಗರಿಕರನ್ನು ಒಳಗೊಂಡಿತ್ತು. ಇದೊಂದು ಕಿರಿಯರ ಸಭೆ, ಕೆಳಮನೆ. ಈಗಿನ ಲೋಕಸಭೆಗೆ ಹೋಲಿಸಬಹುದು. ಆರ್.ಕೆ. ಮುಖರ್ಜಿಯವರು ಜನರಿಂದ ಕೂಡಿದ ಅಸೆಂಬ್ಲಿ ಎಂದು ಸಮಿತಿಯನ್ನು ಕರೆದಿದ್ದಾರೆ. ಆದರೆ ಮಹಿಳೆಯರು ಭಾಗವಹಿಸಿದ ಪುರಾವೆಗಳಿಲ್ಲ. ಇನ್ನು ಮೌರ್ಯರ ಕಾಲದಲ್ಲಿ ನೋಡೋದಾದರೆ ಗ್ರಾಮದ ಹಿರಿಯರನ್ನು ಒಳಗೊಂಡ ಮಂಡಳಿಗಳು ಅಸ್ತಿತ್ವದಲ್ಲಿದ್ದವು. ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಭೇಟಿ ನೀಡಿದ ಗ್ರೀಸ್ ದೇಶದ ದೊರೆ ಸೆಲ್ಯೂಕಸ್ನ ರಾಯಭಾರಿ ಮೆಗಸ್ತನಿಸ್ ಬರೆದಿರುವ ಕೃತಿ ಇಂಡಿಕಾದಲ್ಲಿ ಭಾರತದಲ್ಲೇ ಗ್ರಾಮ ಪಂಚಾಯಿತಿಗಳು ಅಸ್ತಿತ್ವದಲ್ಲಿದ್ದವು ಎಂದು ಉಲ್ಲೇಖಿಸಲಾಗಿದೆ. ಗುಪ್ತರ ಕಾಲದಲ್ಲೂ ಮಂಡಳಿಗಳು ಮುಂದುವರೆದವು. ಜಿಲ್ಲೆಯ ಮುಖ್ಯಸ್ಥನನ್ನು ವಿಶ್ಯಪತಿ ಎಂದು, ಗ್ರಾಮದ ಮುಖ್ಯಸ್ಥನನ್ನು ಗ್ರಾಮಪತಿ ಎಂದು ಕರೆಯುತ್ತಿದ್ದರು. ಇನ್ನು ಗಂಗರ ಕಾಲದಲ್ಲಿ ಇತಿಹಾಸಕಾರರಾದ ದೀಕ್ಷಿತ್ ಮತ್ತು ಶೇಖ್ ಅಲಿ ಅವರು ಸ್ಥಳೀಯ ಆಡಳಿತ ವ್ಯವಸ್ಥೆ ಇತ್ತು ಎಂದು ಹೇಳುತ್ತಾರೆ. ಇವರ ಪ್ರಕಾರ ಗ್ರಾಮ, ಅಗ್ರಹಾರ, ನಾಡು, ವಿಷಯ, ನಗರ ಎಂಬ ಆಡಳಿತ ಘಟಕಗಳಿದ್ದವು. ಗ್ರಾಮವು ಅತ್ಯಂತ ಕೆಳ ಹಂತದ ಆಡಳಿತ ಘಟಕ. ಅಗ್ರಹಾರಗಳೆಂದರೆ ವಿಶೇಷ ರೀತಿಯ ಗ್ರಾಮಗಳು. ನಾಡು ಅಥವಾ ಮಹಾನಾಡು ಎಂದರೆ ಹಳ್ಳಿಗಳ ಸಮೂಹ ಅಥವಾ ಈಗಿನ ತಾಲೂಕುಗಳು. ವಿಷಯಗಳೆಂದರೆ ಜಿಲ್ಲೆಗಳು. ಗ್ರಾಮಾಡಳಿತವನ್ನು ನೋಡಿಕೊಳ್ಳುವವರನ್ನು ಗೌಂಡ ಅಥವಾ ಗೌಡ ಎಂದು ಕರೆಯುತ್ತಿದ್ದರು.